ಈಗ ಅಲ್ಟಿಮೇಟ್ಲಿ ಏನಾಗಬಹುದು ಈ ಯುದ್ಧ ನೆನಪಲ್ಲಿಟ್ಕೊಳ್ಬೇಕು. ಈಗ ಮಧ್ಯಪ್ರಾಚ್ಯದಲ್ಲಿ ಈ ಮಹಾಯುದ್ಧದಲ್ಲಿ ಅಣ್ವಸ್ತ್ರದ ಆತಂಕ ಎದುರಾಗ್ತಾ ಇದೆ. ಇಸ್ರೇಲ್ ಪರಮಾಣು ತಾಣವನ್ನ ಸ್ಫೋಟಿಸ್ತೀವಿ ಅನ್ನುವಂಥ ಬೆದರಿಕೆಯನ್ನ ಇರಾನ್ ಹಾಕಿದೆ. ಡಿಮೋನಾ ಅಣ್ವಸ್ತ್ರ ತಾಣವನ್ನ ಸ್ಫೋಟಿಸೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಅತ್ತ ಅಮೆರಿಕಾದಿಂದ ಕೂಡ ನ್ಯೂಕ್ಲಿಯರ್ ಮಿಸೈಲ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಡೂಮ್ಸ್ ಡೇ ನ್ಯೂಕ್ಲಿಯರ್ ಮಿಸೈಲ್ನ ಹೆಸರು. ಸೊ ಇದರ ಪರೀಕ್ಷೆ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ರೀತಿಯಾಗಿ ಈ ಪರೀಕ್ಷೆಯನ್ನ ಮಾಡಿ ಇರಾನ್ಗೆ ವಾರ್ನಿಂಗ್ ಕೊಡುವಂಥದ್ದು. ನಮ್ಮ ಬಳಿ ಕೂಡ ಬತ್ತಳಿಕೆ ಇದ್ದಾವೆ. ನಿಮ್ಮ ಬಳಿ ಅಷ್ಟೇ ಅಲ್ಲ ಅಣ್ವಸ್ತ್ರ ಇರೋದು, ನಮ್ಮ ಬಳಿ ಕೂಡ ಅಣ್ವಸ್ತ್ರಗಳಿದ್ದಾವೆ. ನಿಮಗಿಂತ ಪವರ್ಫುಲ್ ಆಗಿರುವಂತಹ ವೆಪನ್ಗಳನ್ನ, ನ್ಯೂಕ್ಲಿಯರ್ ವೆಪನ್ಗಳನ್ನ ನಾವು ಹೊಂದಿದ್ದೀವಿ. ಸೊ ಎಚ್ಚರ ಅನ್ನುವಂಥ ಒಂದು ವಾರ್ನಿಂಗ್ ಅನ್ನ ಕೊಡೋ ರೀತಿಯಲ್ಲಿ ಇವತ್ತು ಪರಮಾಣು ಪರೀಕ್ಷೆ ಆಗಿರುವಂಥದ್ದು ಅಮೆರಿಕ ಕಡೆಯಿಂದ. ಮಗದೊಂದು ಕಡೆಯಲ್ಲಿ ಇರಾನ್ ಇಸ್ರೇಲ್ಗೆ ಬೆದರಿಕೆಯನ್ನು ಹಾಕ್ತಾ ಇದೆ. ಇಸ್ರೇಲ್ನ ಡಿಮೋನಾ ಅಣ್ವಸ್ತ್ರ ತಾಣ ಏನಿದೆ ಅದನ್ನ ನಾವು ಸ್ಫೋಟಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಈಗ ಇರಾನ್ ಒಡ್ತಾ ಇರುವಂಥದ್ದು. ಮಗದೊಂದು ಕಡೆಯಲ್ಲಿ ಅಮೆರಿಕಾದ ನ್ಯೂಕ್ಲಿಯರ್ ಟೆಸ್ಟ್ ಡೂಮ್ಸ್ ಡೇ, ಅದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೀವು ಗಮನಿಸಿದ್ರೆ ವಿನಾಶದ ದಿನ ಅಂತ. ಡೂಮ್ಸ್ ಡೇ ಅಂದ್ರೆ ಹೆಸರಲ್ಲೇ ಹೇಳೋ ರೀತಿಯಲ್ಲಿ ಒಂದು ಸರ್ತಿ ಈ ಪವರ್ಫುಲ್ ವೆಪನ್ ಅಪ್ಪಳಿಸ್ತು ಅಂತ ಅಂದ್ರೆ ವರ್ಲ್ಡ್ ವಾರ್ II ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ಭೀಕರತೆಯನ್ನ ನೋಡಿದೀವಿ ಜಪಾನ್ನ ಹಿರೋಶಿಮಾ ಹಾಗೂ ನಾಗಸಾಕಿಯಲ್ಲಿ. ಅದಕ್ಕಿಂತ ತೀವ್ರತೆ ಇರುವಂತ ಅಥವಾ ತೀವ್ರತೆಯನ್ನ ಉಂಟು ಮಾಡಬಲ್ಲಂತ ಒಂದು ವೆಪನ್ ಇದು ಡೂಮ್ಸ್ ಡೇ. ಸೊ ಅದರ ಪರೀಕ್ಷೆ ಈಗ ಯಶಸ್ವಿಯಾಗಿದೆ. ಸೊ ಒಂದು ರೀತಿಯಾಗಿ ನಮ್ಮ ಬಳಿ ಬತ್ತಳಿಕೆ ಇದೆ ಅಂತ ತೋರಿಸಿ ಒಳಗಡೆ ಇಟ್ಕೊಳ್ಳುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಗೊತ್ತಿಲ್ಲ, ಅಕಸ್ಮಾತ್ ಏನಾದ್ರು ಈಗ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಲಿಕ್ಕೆ ಆತ ತಯಾರಿಯಾಗಿದ್ದಾನೆ. ಸೊ ಹೀಗಾಗಿ ಈ ಡೂಮ್ಸ್ ಡೇ ಅನ್ನ ಇರಾನ್ ಏನಾದ್ರೂ ನಿರ್ಲಕ್ಷ್ಯ ಮಾಡ್ತು ಅಂತಾದ್ರೆ, ಅಥವಾ ಇವ್ರು ಮಾಡಿದ್ರು ಅಂತ ಹೇಳಿ ಇರಾನ್ ಸೀದಾ ತಂದು ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನ ಯೂಸ್ ಮಾಡಿ ಒಂದು ದಾಳಿ ಮಾಡ್ತು ಅಂತಾದ್ರೆ ಇರಾನ್ನ ಕತೆ ಕಂಪ್ಲೀಟ್ ಆಗಿ ಮುಗಿದಂತೆನೆ ಲೆಕ್ಕ. ಸೊ ಈಗ ಸದ್ಯಕ್ಕೆ ಮಧ್ಯಪ್ರಾಚ್ಯದ ಮಹಾಯುದ್ಧದಲ್ಲಿ ಅಣ್ವಸ್ತ್ರದ ಒಂದು ಭೀತಿ ಎದುರಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.